ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ದೇವಜನರೇ, ಈ ದಿನದಲ್ಲಿ ನಿಮ್ಮನ್ನ ಕಾಣುತ್ತಿರುವಂತದ್ದು ತುಂಬಾ ಸಂತೋಷವುಳ್ಳಂತಹ ಒಂದು ಕಾರ್ಯವಾಗಿದೆ. ಈ ದಿನವು ದೇವರ ವಾಕ್ಯವು ಏನಾಗಿದೆ ಎಂಬುದಾಗಿ ನಾವು ನೋಡೋಣ. ಕೀರ್ತನೆಗಳು 128ನೆಯ ಅಧ್ಯಾಯದ 1 ಮತ್ತು 2ನೆಯ ವಾಕ್ಯ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಧನ್ಯನು, ನಿನಗೆ ಶುಭವಿರುವುದು. ಹೌದು ಪ್ರಿಯರೇ, ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವ ಹಾಗೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು, ದೇವರಲ್ಲಿ ಭಯಭಕ್ತಿಯಿಂದ ನಾವು ನಡೆದುಕೊಳ್ಳುವಾಗ, ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ಧನ್ಯರು ಎಂಬುದಾಗಿ ಕೀರ್ತನೆಗಾರನು ಇಲ್ಲಿ ಹೇಳುವಂತವನಾಗಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ಹೌದು ಪ್ರಿಯರೇ, ನಾವು ಯಾವಾಗ ದೇವರಿಗೆ ಭಯಪಟ್ಟವರಾಗಿ ದೇವರ ಮಾರ್ಗಗಳಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ಕೂಡ ನಡೆಸುವವರಾಗಿರುತ್ತೇವೋ, ಆಗ ಖಂಡಿತವಾಗಿಯೂ ನಮ್ಮ ಕಷ್ಟಾರ್ಜಿತವನ್ನು ನಾವು ಕಷ್ಟಪಟ್ಟು ಕಷ್ಟಪಟ್ಟು ನಾವು ಏನೆಲ್ಲ ಕಾರ್ಯಗಳನ್ನ ಮಾಡಿರುತ್ತೇವೋ ಆ ಎಲ್ಲ ಕಾರ್ಯಗಳನ್ನ ಅನುಭವಿಸುವುದಕ್ಕೆ ದೇವರು ನಮಗೆ ಕೃಪೆಯನ್ನ ಕೊಡುವಾತನಾಗಿದ್ದಾನೆ. ಆದುದರಿಂದ ಈ ದಿನದಲ್ಲಿ ನಮ್ಮನ್ನ ನಾವು ದೇವರ ಭಯದಲ್ಲಿಯೂ ಆತನ ಮಾರ್ಗಗಳಲ್ಲಿ ನಡೆಯುವುದಕ್ಕಾಗಿಯೂ ಒಪ್ಪಿಸಿಕೊಡೋಣ. ದೇವರು ನಮ್ಮ ಕಷ್ಟಾರ್ಜಿತವನ್ನ ನಾವು ಅನುಭವಿಸುವ ರೀತಿಯಲ್ಲಿ ನಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ಅಪ್ಪ, ನಿನ್ನ ವಾಕ್ಯವು ಹೇಳಿರುವ ಹಾಗೆ ಸ್ವಾಮಿ, ನಾವು ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಂಡು ನಿನ್ನ ಮಾರ್ಗಗಳಲ್ಲಿ ನಡೆಯುವಂತಹ ಮಕ್ಕಳಾಗಿ ಕರ್ತನೆ ನಮ್ಮೆಲ್ಲರನ್ನ ನೀನು ಮಾರ್ಪಡಿಸು. ಕರ್ತನೆ, ನಮ್ಮ ಕಷ್ಟಾರ್ಜಿತವನ್ನ ನಾವು ಅನುಭವಿಸುವಂತಹ ರೀತಿಯಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀವು ಆಶೀರ್ವದಿಸಿ ಸ್ವಾಮಿ. ಈ ದಿನದಲ್ಲಿ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಕರ್ತನೆ ಅನುಕೂಲತೆಗಳನ್ನ ಮಾಡಿಕೊಡಬೇಕಾಗಿ, ಕೊರತೆಗಳನ್ನ ನೀಗಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.